ಟಿ ಸರೋಜಾ ದೇವಿಯವರ ಬದುಕು ಮಲ್ಲಮ್ಮನ ಪವಾಡದಂತಿತ್ತು. ರಾಜ್ಕುಮಾರ್ ಜೊತೆಗಿನ ಡ್ಯುಯೆಟ್ ಹಾಡು ಈ ಸಮಯ ಆನಂದಮಯ. ಎಂಗವಿಟ್ಟು ಪಿಳ್ಳೆ ಅನ್ನೋ ಸಿನಿಮಾ ಆ ಕಾಲದಲ್ಲಿ 25 ವಾರ ನಡೀತಾ ಇರುತ್ತೆ. ರಾಜೇಂದ್ರ ಕುಮಾರ್ ಜೊತೆಗೆ ಮೇರಿ ಪ್ಯಾರ್ ತೆರಿ ಪ್ಯಾರಿ ಪ್ಯಾರಿ ಸೂರತ್ ಕೋ तेरी प्यारी प्यारी सूरत को. ಸಿನಿಮಾ ಬದುಕಿನ ಅಗಾಧತೆ ಬಗ್ಗೆ, ವಿಸ್ತಾರದ ಬಗ್ಗೆ ನಮಗೆ ಆಶ್ಚರ್ಯವಾಗುತ್ತೆ. ನಟನೆಯ ಬದುಕನ್ನು ಆರಂಭಿಸಿದ ಬಿ ಸರೋಜಾ ದೇವಿ ಭಾಷೆಗಳ ಎಲ್ಲೆಯನ್ನು ಮೀರಿದ್ರು. ಪುನೀತ್ ಜೊತೆಗಿನ ಒಂದು ಭಾವಪೂರ್ಣ ದೃಶ್ಯ ಇವತ್ತು ಕೂಡ ಚಿರಸ್ಥಾಯಿಯಾಗಿ ಉಳಿದಿದೆ. ಕಲಾತ್ಮಕತೆಯ ಬದುಕು ಹಾಸ್ಯಕ್ಕಾಗಿರೋದು ಎಂತ ವಿಶಿಷ್ಟ ನೋಡಿ. ಈ ಕಲಾವಿದೆಯ ಬದುಕೆ ಮಲ್ಲಮ್ಮನ ಪವಾಡ. ನಾನು ಯಾರ ಬಗ್ಗೆ ಈ ಶೀರ್ಷಿಕೆಯನ್ನ ಬಿತ್ತರಿಸ್ತಾ ಇದ್ದೀನಿ ಅಂತ ತಾವು ಸರಳವಾಗಿ ಊಹಿಸಬಹುದು. ನಿನ್ನೆ ಅಸ್ತಂಗತರಾದ ಭೂತಾಯಿಯ ಮಡಿಲನ್ನು ಸೇರಿದ ಪಂಚಭಾಷಾ ತಾರೆ, ಕನ್ನಡ ಚಿತ್ರರಂಗದ ಅಪ್ರತಿಮ ಕಲಾವಿದೆ. ಅಷ್ಟೇ ಅಲ್ಲ, ದಕ್ಷಿಣ ಭಾರತ ಚಿತ್ರರಂಗದ ಸರ್ವಕಾಲಿಕ ಶ್ರೇಷ್ಠ ಕಲಾವಿದೆ ಬಿ ಸರೋಜಾ ದೇವಿಯವರ ಬದುಕು. ಅವರ ಬದುಕೆ ಒಂದು ಮಲ್ಲಮ್ಮನ ಪವಾಡದಂತಿತ್ತು. ಹೌದು, ಅವರು ನಟಿಸಿದ ಅನೇಕ ಕನ್ನಡ ಚಿತ್ರಗಳ ಪೈಕಿ ಮಲ್ಲಮ್ಮನ ಪವಾಡ, ಅದರಲ್ಲಿ ಶರಣೆಂಬೆನ ಶಶಿಭೂಷಣ ಅನ್ನೋ ಹಾಡು ಇವತ್ತಿಗೂ ಕೂಡ ಎಷ್ಟು ಮಧುರವಾಗಿ, ಭಾವಪೂರ್ಣವಾಗಿ, ಭಕ್ತಿಪೂರ್ವಕವಾಗಿ ಕೇಳಿಸ್ತಾ ಇದೆ. ಅದೇ ರೀತಿ ಬಬ್ರುವಾನ ಚಿತ್ರದಲ್ಲಿ ರಾಜ್ಕುಮಾರ್ ಜೊತೆಗಿನ ಡ್ಯುಯೆಟ್ ಹಾಡು ಈ ಸಮಯ ಆನಂದಮಯ, ಅದು ಕೂಡ ಸರ್ವಕಾಲಿಕ ಅತ್ಯಂತ ರೊಮ್ಯಾಂಟಿಕ್ ಹಾಡುಗಳಲ್ಲಿ ಒಂದು. ಈ ಸಮಯ ಆನಂದಮಯ, ನೂತನ ಬಾಳಿನ ಶುಭೋದಯ. ನಾವೆಲ್ಲ ಶಾಲಾ ಬಾಲಕರಾಗಿದ್ದಾಗ ಹೈದರಾಬಾದ್ ಕರ್ನಾಟಕದ ಗಂಗಾವತಿ ಸಿಂಧೂರ್ ಶಾಲೆಗಳಲ್ಲಿ ಓದ್ತಾ ಇದ್ದಾಗ ರತ್ನಗಿರಿ ರಹಸ್ಯ, ಜಗದೇಕ ವೀರನ ಕತೆ ಎಲ್ಲ ಮೂಲ ತೆಲುಗಿನಲ್ಲಿ ತಯಾರಾದ ಸಿನಿಮಾಗಳು. NTR ಪ್ರಮುಖ ಪಾತ್ರದಲ್ಲಿದ್ದ ಸಿನಿಮಾಗಳು. ಆಗ ಕನ್ನಡಕ್ಕೆ ಡಬ್ ಆದ ಈ ಸಿನಿಮಾಗಳಲ್ಲಿ ಬಿ ಸರೋಜಾ ದೇವಿ ಅನ್ನೋ ಕನ್ನಡತಿ ನಮ್ಮ ಭಾವಕೋಶಗಳನ್ನು ಆವರಿಸಿದ್ರು. 1967 ನಾನು ಬೆಂಗಳೂರಲ್ಲಿ PUC ವಿದ್ಯಾರ್ಥಿಯಾಗಿದ್ದಾಗ ಶೇಷಾದ್ರಿಪುರಂನ ಸ್ವಸ್ತಿಕ್ ಸಿನಿಮಾ, JC ರಸ್ತೆ ಶಿವಾಜಿ ಥಿಯೇಟರ್, ಅದೇ ರೀತಿ ಬ್ರಿಗೇಡ್ ರಸ್ತೆ ಅಂಚಿನಲ್ಲಿದ್ದ ನ್ಯೂ ಒಪೆರಾ ಥಿಯೇಟರ್, ಅಲ್ಲೆಲ್ಲ ಬರೀ ತಮಿಳು ಚಿತ್ರಗಳೇ ಬರ್ತಾ ಇದ್ವು. ಅಲ್ಲಿ MGR ಮತ್ತು ಸರೋಜಾ ದೇವಿ ಅಭಿನಯದ ಎಲ್ಲ ಎಂಗವಿಟ್ಟು ಪಿಳ್ಳೆ ಅನ್ನೋ ಸಿನಿಮಾ ಆ ಕಾಲದಲ್ಲಿ 25 ವಾರ ನಡೀತಾ ಇರುತ್ತೆ. ಹೀಗೆ ನಾಡೋಡಿ ಮಣ್ಣನ್, ಅದು ಕೂಡ 1 ವರ್ಷ ನಡೀತಂತೆ. ನಾವು ಕೇಳ್ತಾ ಇದ್ವಿ, ಇದೇನಿದು ಕನ್ನಡ ಕಲಾವಿದೆಯ ಹೆಸರು ತಮಿಳು ಚಿತ್ರರಂಗದಲ್ಲೂ ಕೂಡ ಇಷ್ಟೊಂದು ಸುಪ್ರಸಿದ್ಧವಾಗಿದೆ ಅಂತ ಅಂದ್ಬಿಟ್ಟು. ನಮಗೆ ಪಿ ಸರೋಜಾ ದೇವಿಯವರ ಸಾಮರ್ಥ್ಯ, ಪ್ರತಿಭೆ ಮತ್ತು ಅವರ ಅಭಿನಯದ ಅಗಾಧತೆಯನ್ನು ಅರಿತುಕೊಳ್ಳುವಂತ ಬುದ್ಧಿ ಮತ್ತೆ ಆ ಕಾಲದಲ್ಲಿ ಇರಲಿಲ್ಲ. ಅದಷ್ಟೇ ಅಲ್ಲ, ತದನಂತರ ನಾವು ಉತ್ತರ ಕರ್ನಾಟಕದಲ್ಲ ಹಿಂದಿ ಸಿನಿಮಾಗಳು ತುಂಬಾ ಜನಪ್ರಿಯ. ಅದರಲ್ಲೂ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ, ಶಮ್ಮಿ ಕಪೂರ್ ಜೊತೆಗೆ ನಟಿಸಿದ ಬಿ ಸರೋಜಾ ದೇವಿ. ಅದೇ ರೀತಿ ಸಸುರಾಲ್ ಚಿತ್ರದಲ್ಲಿ ಕೂಡ ರಾಜೇಂದ್ರ ಕುಮಾರ್ ಜೊತೆಗೆ ಮೇರಿ ಪ್ಯಾರ್ ತೆರಿ ಪ್ಯಾರಿ ಪ್ಯಾರಿ ಸೂರತ್ ಕೋ ಕಹಿ ನಜರ್ ನ ಲಗ್ ಜಾಯೆ, तेरी प्यारी प्यारी सूरत को किसी की नजर न लगे. ಎಂಥ ಮಧುರವಾದ ಹಾಡು. ಮೊಹಮ್ಮದ್ ರಫಿ ಅವರ ಆ ಸುಪ್ರಸಿದ್ಧ ಧ್ವನಿಯಲ್ಲಿ ಕೇಳಿಬಂದ ಹಾಡುಗಳು ಅಮರತ್ವವನ್ನು ಪಡ್ಕೊಂಡಿವೆ ಈ ರೊಮ್ಯಾಂಟಿಕ್ ಸಂಗೀತ ಪ್ರಪಂಚದಲ್ಲಿ. ಇದರಲ್ಲೆಲ್ಲ ಬಿ ಸರೋಜಾ ದೇವಿ ಇದ್ರ. ಇವತ್ತು ಹಿನ್ನೋಟ ಬೀರಿದಾಗ ಕಲಾವಿದೆ ಬದುಕಿನ, ಅವರ ಸಿನಿಮಾ ಬದುಕಿನ ಅಗಾಧತೆ ಬಗ್ಗೆ, ವಿಸ್ತಾರದ ಬಗ್ಗೆ ನಮಗೆ ಆಶ್ಚರ್ಯವಾಗುತ್ತೆ. ತರ ಹೆಮ್ಮೆ, ಅಭಿಮಾನ ಎಲ್ಲವೂ ಒಟ್ಟೊಟ್ಟಿಗೆ ಉಂಟಾಗುತ್ತೆ. ಆದ್ರೆ ನಿನ್ನೆ ಅವರು ಅಸ್ತಂಗತರಾದಾಗ ಅವರ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸಲಿಕ್ಕೆ ಬಂದ ಬಹುಪಾಲು ರಾಜಕೀಯ ಮತ್ತು ಚಿತ್ರರಂಗದ ಗಣ್ಯ ವ್ಯಕ್ತಿಗಳು ಅವರು ವ್ಯಕ್ತಪಡಿಸ್ತಾ ಇದ್ದ ಮಾತುಗಳು, ಪ್ರತಿಕ್ರಿಯೆಗಳನ್ನು ಕೇಳಿಸ್ಕೊಂಡಾಗ ಒಂಥರ ಕಸುವಿಸಿ ಆಯ್ತು. ಯಾಕೆ ಸರೋಜಾ ದೇವಿಯವರ ಸಮಗ್ರ ಜೀವನ ಚರಿತ್ರೆ ಅಥವಾ ಅವರ ಅಭಿನಯದ ಬದುಕಿನ ಬಗ್ಗೆ ಇವ್ರಿಗೆಲ್ಲ ಕನಿಷ್ಠ ಪರಿಜ್ಞಾನವೂ ಇರಲಿಲ್ವಾ?
ಅಥವಾ ಅವ್ರಿಗೆ ತೀರಾ ಆಪ್ತರಾಗಿದ್ದ ಕಲಾವಿದರು ಕೂಡ ಅವರ ವ್ಯಕ್ತಿತ್ವದ ಸಮಗ್ರ ಚಿತ್ರಣವನ್ನು ಇಡ್ಲಿಕ್ಕೆ ಯಾಕೆ ಸೋತೋಗ್ಬಿಟ್ರು? ಇಲ್ಲಿ ವಿಚಾರಗಳ ಕೊರತೆಯೋ, ಭಾಷೆಯ ಕೊರತೆಯೋ, ಅಥವಾ ಭಾವನೆಗಳ ಕೊರತೆಯೋ, ಎಲ್ಲವೂ ಕೂಡ ಬಹುತೇಕ ಬಾಲಿಶ ಪ್ರತಿಕ್ರಿಯೆಗಳು ಅಥವಾ ಚರ್ವಿತ ಚರ್ವಣ ಮಾತುಗಳು. ನಮ್ಮ ಮುಖ್ಯಮಂತ್ರಿಯವರ ಆದಿಯಾಗಿ ಅವರ ಎಲ್ಲರ ಮಾತುಗಳಲ್ಲಿ ಕೇವಲ ಔಪಚಾರಿಕತೆ ಇತ್ತೇ ಹೊರತು ನಿಜವಾದ ಭಾವಪೂರ್ಣ ಶ್ರದ್ಧಾಂಜಲಿ ಅನ್ನೋದು ನಮಗೆ ಅರ್ಥವಾಗಲೇ ಇಲ್ಲ. ನೋಡಿ, ಇವತ್ತಿನ 21ನೇ ಶತಮಾನದಲ್ಲಿ ತಮಿಳುನಾಡಿನ ರಾಜಕಾರಣಿಗಳು, ಕರ್ನಾಟಕದ ಆಳು ಪಕ್ಷ ಕೂಡ ದ್ವಿಭಾಷಾ ಸೂತ್ರ, ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಅಂತಿರುವಾಗ, ನಿನ್ನೆ ಬಿ ಸರೋಜಾದೇವಿಯರು ಅಸ್ತಂಗತರಾದಾಗ ಅವ್ರಿಗೆ ಚತುರ್ಭಾಷಾ ತಾರೆ ಅನ್ನೋ ಬಿರುದು ಸಿಕ್ಕಿತ್ತು. ಅಸಲಿಗೆ ಅವರು ಪಂಚಭಾಷಾ ತಾರೆಯಾಗಿದ್ರು ಅನ್ನೋದು ಹೆಮ್ಮೆಯ ಸಂಗತಿ, ಅಭಿಮಾನದ ಸಂಗತಿ ಅಂತ ಹೇಳ್ತಿರೋ ಇದೇ ರಾಜಕಾರಣಿಗಳು ಭಾಷೆಗಳ ವಿರುದ್ಧ ಜನರನ್ನು ಎತ್ಕಟ್ತಾರೆ. ನಮ್ಗೆ ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಬೇಕು ಇತ್ಯಾದಿಯಾಗಿ ಮುಂಬೈನಲ್ಲೂ ಕೂಡ ಒಂದು ದೊಡ್ಡ ಪ್ರತಿಭಟನೆ ನಡೀತು ತ್ರಿಭಾಷಾ ಸೂತ್ರದ ವಿರುದ್ಧ. ಆದ್ರೆ ಈ ಕಲಾವಿದೆ 1955ರಷ್ಟು ಹಿಂದೆ ತಮ್ಮ ನಟನೆಯ ಬದುಕನ್ನು ಆರಂಭಿಸಿದ ಬಿ ಸರೋಜಾದೇವಿ ಭಾಷೆಗಳ ಎಲ್ಲೆಯನ್ನು ಮೀರಿದ್ರು. ಪ್ರಾದೇಶಿಕ ಗೋಡೆಗಳನ್ನು ಒಡೆದು ತಮ್ಮ ಪ್ರತಿಭಾ ಸಾಮರ್ಥ್ಯದನ್ನೇ ಅರಳಿದ್ರು. ಆ ಕಾಲದಲ್ಲಿ ತಮಿಳು ಚಿತ್ರರಂಗವಾಗ್ಲಿ, ತೆಲುಗು ಚಿತ್ರರಂಗವಾಗ್ಲಿ, ಅಲ್ಲೇನು ಕಲಾವಿದರಿಗೆ ಕೊರತೆ ಇರಲಿಲ್ಲ. ವೈಜಂತಿ ಬಾಲ, ಸಾವಿತ್ರಿ, KR ವಿಜಯ ತರದ ಕಲಾವಿದರೆಲ್ಲ ಇದ್ರು. ಮುಂದೆ ಇವರ ನಂತರ ಜಯಲಲಿತಾ ಅರಳಿದ್ದು ತಮಿಳು ಚಿತ್ರರಂಗದಲ್ಲಿ. ಶಿವಾಜಿ ಗಣೇಶನ್, MGR, NTR, ಶಮ್ಮಿ ಕಪೂರ್, ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಹೀಗೆ ವಿವಿಧ ಭಾಷೆಯ ಕಲಾವಿದರ ಜೊತೆಗೆ ಅಲ್ಲದೆ ನಮ್ಮ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಜೊತೆ ಕೂಡ ಅವರು ಅಮೋಘ ಅಭಿನಯವನ್ನು ನೀಡಿದ್ರು. ಅವರ ಕಟ್ಟಕಡೆಯ ಸಿನಿಮಾ ನಟ ಸಾರ್ವಭೌಮದಲ್ಲಿ ಪುನೀತ್ ಜೊತೆಗಿನ ಒಂದು ಭಾವಪೂರ್ಣ ದೃಶ್ಯ ಇವತ್ತು ಕೂಡ ಚಿರಸ್ಥಾಯಿಯಾಗಿ ಉಳಿದಿದೆ. ಅದ್ಯಾಕೋ ಸುದ್ದಿವಾಹಿನಿಗಳು, ಪತ್ರಿಕೆಗಳ ಚಿತ್ರ ವಿಮರ್ಶಕರು ಕೂಡ ಅವರ ಈ ವೈವಿಧ್ಯಮಯ ಬದುಕನ್ನು ಸಮಗ್ರವಾಗಿ ಹಿಡಿದಕ್ಕೆ ಆಗಿಲ್ಲ. ಬಹುಶಃ ಅವರು ಹಿಂದಿನ ಪೀಳಿಗೆಗೆ ಸೇರಿದವರು ಅನ್ನೋ ಕಾರಣಕ್ಕಾಗಿ ಏನೋ ನಾವು ಅಲಕ್ಷಿಸ್ಬಿಡ್ತೇವೆ. ನಮ್ಮ ಮಧ್ಯೆ ಇವತ್ತಿಗೂ ಜೀವಂತವಾಗಿರೋ ಅಂತ ಹಿರಿಯ ಪ್ರತಿಭಾವಂತ ಕಲಾವಿದರನ್ನ, ಸಾಧಕರನ್ನ ಗುರುಸೋದ್ರಲ್ಲಿ ನಾವು ಎಡುತ್ತಾ ಇದ್ದೇವೆ. ನಮ್ಮಲ್ಲಿ ದಾಖಲೀಕರಣದ ಪರಂಪರೆ ತುಂಬಾ ದುರ್ಬಲವಾಗಿದೆ ಅಂತ ಕಾಣುತ್ತೆ. ಇದರ ಮಧ್ಯೆ ನಿನ್ನೆ ಹಿರಿಯ ಪತ್ರಕರ್ತರಾದ, ನಮ್ಗೆಲ್ರಿಗೂ ಕೂಡ ಮಾರ್ಗದರ್ಶಕರಾಗಿರೋ ಹಿರಿಯ ಪತ್ರಕರ್ತ ಶೇಷ್ ಚಂದ್ರಿಕಾ ಆಕಾಶವಾಣಿ, ದೂರದರ್ಶನದಲ್ಲೆಲ್ಲ ಅವರು ಮಿಂಚಿದ್ರು. ಬಿ ಸರೋಜಾದೇವಿಯವರ ಸಮಕಾಲೀನರಾಗಿದ್ರು ಅಷ್ಟೇ ಅಲ್ಲ, ಅವರ ಬಾಲ್ಯದ ಸ್ನೇಹಿತರಾಗಿದ್ರಂತೆ. ಅವರು ಕಳಿಸಿದ ಒಂದು ವಾಟ್ಸ್ಆಪ್ ಒಂದು ಸಣ್ಣ ಟಿಪ್ಪಣಿ ಓದಿಗರ ಜೊತೆಗೆ ಹಂಚ್ಕೋಬೇಕಂತ ಕಾಣುತ್ತೆ. ಈ ತರದ ಆಪ್ತ ಅನುಭವಗಳನ್ನ ಹಂಚ್ಕೊಂಡವ್ರು ಬಹಳ ವಿರಳ. ಅವ್ರು ಹೇಳ್ತಾರೆ, ಶೇಷಚಂದ್ರಿಕಾ ಅವರು, ಬಾಲ್ಯದ ನೆನಪುಗಳನ್ನು ಮರೆಯುವುದು ಅಸಾಧ್ಯ. ಇಂಥ ನೆನಪುಗಳಲ್ಲಿ ಇಂದು ನಮ್ಮ ನಗಲಿದ ಶ್ರೇಷ್ಠ ಕನ್ನಡ ತಾರೆ ಸರೋಜಾದೇವಿಯವರ ಬಾಲ್ಯದ ದಿನಗಳು. ಚಾಮರಾಜಪೇಟೆ 4ನೇ ಮೇನ್ ರಸ್ತೆ ಸಿದ್ಧಾಶ್ರಮದ ಬಳಿ ಬಾಲ್ಯದಲ್ಲಿ ಈಕೆಯ ಮನೆ. ಸಿದ್ಧಾಶ್ರಮದಲ್ಲಿ ನಡೆಯುತ್ತಿದ್ದ ಭಜನೆಯಲ್ಲಿ ಆಕೆಯದೇ ದೊಡ್ಡ ದನಿ. ಗುರುಗಳು ಶೇಷಾದ್ರಿ ಗವಾಯಿಗಳು. ಪಕ್ಕದಲ್ಲಿ ನನ್ನ ಭಾವ ಭೀಮರಾಯರ ಮನೆ, ಅಂದ್ರೆ ಶೇಷಚಂದ್ರಿಕಾ ಅವರ ಭಾವ ಭೀಮರಾಯರ ಮನೆ. ಸಮೀಪದಲ್ಲಿ ಸ್ಟೋನ್ ವೇರ್ ಅಂಡ್ ಪೈಪ್ ಸಂಸ್ಥೆಯ ರಾವ್ ಸಾಹೇಬ್ರ ಮನೆ. ನನ್ನ ಭಾವ ಬಾಲಕಿ ಸರೋಜಾದೇವಿಗೆ ಬೇರೆ ಮಕ್ಕಳೊಂದಿಗೆ ಪೆನ್ಸಿಲ್ ಮತ್ತು ಪೆಪ್ಪರ್ಮೆಂಟ್ ಕೊಡುತ್ತಿದ್ದ ದೃಶ್ಯದ ನೆನಪು ಕಣ್ಣಿಗೆ ಕಟ್ಟಿದಂತಿದೆ. ಮುಂದೆ ಪ್ರಜಾಮತ, ಜನವಾಣಿ ಸೇರಿ ಒಮ್ಮೆ ಭೇಟಿಯಾದಾಗ, ಅಂದ್ರೆ ಅಷ್ಟೊತ್ತಿಗಾಗಲೇ ಅವರು ಉದಯೋನ್ಮುಖ ಪತ್ರಕರ್ತರಾಗಿದ್ರು. ಆದಾಗ ದೊಡ್ಡ ಮನುಷ್ಯ ಈಗ ನೀನು ಎಂದು ಚುಡಾಯಿಸಿದ್ಲು. ಈಕೆ ನಾವಿಬ್ರು ಒಂದೇ ವಯಸ್ಸಿನ ಮಕ್ಕಳು. ಶ್ರದ್ಧಾಂಜಲಿಗಳು, ಶೇಷಣ್ಣ, ಜುಲೈ 24, 2025. ಇಂಥ ಅಪರೂಪದ ಮತ್ತು ಆಪ್ತತೆಯ, ಅತ್ಯಂತ ಪ್ರಾಮಾಣಿಕ ಆಪ್ತತೆಯ ನೆನಪುಗಳು ಬಿ ಸರೋಜಾದೇವಿಯನ್ನ ಸದಾ ಕಾಲಕ್ಕೂ ಚಿರಸ್ಥಾಯಿಯಾಗಿ ಇಡುತ್ತವೆ. ಇವತ್ತು ಭಾಷೆ ವಿಚಾರದಲ್ಲಿ, ಪ್ರಾದೇಶಿಕತೆಯ ವಿಚಾರದಲ್ಲಿ ಸಂಕುಚಿತ ದೃಷ್ಟಿಕೋನದ ರಾಜಕಾರಣಿಗಳು ಸರೋಜಾದೇವಿಯವರ ಬದುಕಿನಿಂದ, ಸಾಧನೆಯಿಂದ ಬಹಳಷ್ಟು ಕಲಿಯುವುದಿದೆ. ಹೃದಯ ವೈಶಾಲತೆ ಮತ್ತು ಧೀಮಂತಿಕೆಯ ಪ್ರತೀಕವಾಗಿದ್ದ ಸರೋಜಾದೇವಿಯವರು ಇವತ್ತಿನ ನವತಲೆಮಾರಿನ ಉದಯೋನ್ಮುಖ ಕಲಾವಿದರು ಕೂಡ ಅಮ್ಮ ಆಗಿದ್ರು, ಅಜ್ಜಿ ಆಗಿದ್ರು, ಗುರು ಆಗಿದ್ರು, ಮಾರ್ಗದರ್ಶಕರಾಗಿದ್ರು. ಇಂಥ ಅಮೋಘ ವ್ಯಕ್ತಿತ್ವ. ಅವರ ನಟಿಸಿದ ಅತ್ಯುತ್ತಮ ಚಿತ್ರಗಳಲ್ಲಿ ಮಲ್ಲಮ್ಮನ ಪವಾಡ, ಅದ್ರ ಹೆಸರೇ ಮಲ್ಲಮ್ಮನ ಪವಾಡ ಅಂತಿತ್ತು. ಆ ಹೆಸರು ಅಷ್ಟೇ ಅಲ್ಲ, ಅವ್ರ ಬದುಕೆ ಒಂದು ಮಲ್ಲಮ್ಮನ ಪವಾಡ ಅಷ್ಟೇ ಅಲ್ಲ. ಕರ್ನಾಟಕ ಏಕೀಕರಣದ ನಂತರ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ
ವಿಲೀನಗೊಂಡ ವಿವಿಧ ಪ್ರದೇಶಗಳ ಕನ್ನಡಿಗರು ಎಲ್ರಿಗೂ ಕೂಡ ಆ ಕನ್ನಡ ಪ್ರಜ್ಞೆಯನ್ನು ಬೆಳೆಸಿದ ಚಿತ್ರ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದ ನಾಯಿಕೆಯ ಪಾತ್ರದಲ್ಲಿ ಬಿ ಸರೋಜಾದೇವಿ, ಚೆನ್ನಮ್ಮನ ಪತಿ ರಾಜ ಮಲ್ಲಸರ್ಜನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್. ಆ ಜೋಡಿ ಅಲ್ಲಿ ರಾಜ್ಕುಮಾರನ್ನೇ ಮೀರಿಸುವಂತ ಅಭಿನಯ ಸರೋಜಾದೇವಿ ಅವರದು. ಇವತ್ತು ಕೂಡ ಕನ್ನಡ ಪ್ರಜ್ಞೆ, ಕನ್ನಡಿಗರಿಗೊಂದು ಅಭಿಮಾನದ ಕಿಡಿಯನ್ನು ಹೊತ್ತಿಸಿದಂತ ಒಂದು ಅಮೋಘವಾದ ಸಾಧನೆ ಬಿ ಸರೋಜಾದೇವಿಯವರು. ಉತ್ತರ ಕರ್ನಾಟಕ ಜನ ಅಂತನೂ ಕಿತ್ತೂರು ಚೆನ್ನಮ್ಮ ಅಂದ್ರನೆ, ರಾಣಿ ಚೆನ್ನಮ್ಮ ಅಂದ್ರನೆ ಬಿ ಸರೋಜಾದೇವಿ ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಕೊಡಬೇಕು ಕಪ್ಪ. ನಮ್ಮವರೊಂದಿಗೆ ಮುತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರ ಹೊತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ, ನಿಮಗೆ ಕೊಡಬೇಕು ಕಪ್ಪ. ಆಕೆ ಕಿತ್ತೂರು ಚೆನ್ನಮ್ಮನ ವೀರಗಾಥೆಯ ಜೊತೆಗೆ ಬಿ ಸರೋಜಾದೇವಿಯ ಕಲಾತ್ಮಕತೆಯ ಬದುಕು ಹಾಸುಹೊಕ್ಕಾಗಿರೋದು ಎಂಥ ವಿಶಿಷ್ಟ ನೋಡಿ. ಅದರಿಂದಾಗನೆ ಅವರ ಬದುಕೆ ಒಂದು ಪವಾಡ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಕೂಡ ಗೌರವವನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ.